ಇವತ್ತು ಪ್ರಥಮ ಬಾರಿಗೆ ಬಳ್ಳಾರಿ ಜಿಲ್ಲೆಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ನಾನು ಮತ್ತು ವೈ.ಎಂ. ಸತೀಶ್ ಅವರು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ವಿಚಾರ ಮಾಡುವಂತ ಸಂದರ್ಭದಲ್ಲಿ ಮೊನ್ನೆ ತೀರ್ಮಾನವನ್ನು ತಗೊಂಡಿವಿ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಪ್ರಥಮ ಬಾರಿಗೆ ಇದೇ ಮೊದಲನೇ ಸಭೆ ಗ್ರಾಮಾಂತರ ಕ್ಷೇತ್ರದಿಂದ ಇವತ್ತು ಈ ಸಂಕಲ್ಪ ಏನು ಸಂಕಲ್ಪ ಅದು ಈ ಲೋಕಸಭೆ ಚುನಾವಣೆಗಳಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ಬಿ ಶ್ರೀರಾಮುಲುರನ್ನ ಗೆಲ್ಲಿಸಬೇಕು, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರನ್ನ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಇವತ್ತು ಈ ಸಂಕಲ್ಪದ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇಲ್ಲಿ ಬಂದಂತವರು ಜಾತ್ಯತೀತವಾಗಿ ನನ್ನ ಕುಟುಂಬ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಯಾರು ಬೇರೆಯವರಿಲ್ಲ. ಯಾಕಂದ್ರೆ ಇವತ್ತು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಅನೇಕ ಕಷ್ಟಗಳನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಇವತ್ತು ನನಗೆ ಗೊತ್ತಿದೆ, ನಿಮ್ಮೆಲ್ಲರೂ ಕೂಡ ರಾಮಲಿಂಗಪ್ಪನವರು ಎಲ್ಲೊಂದು ಕಡೆ ನೋವು ಪಟ್ಟರು. ಆ ನೋವು ಪಟ್ಟಿದ್ದಕ್ಕೋಸ್ಕರವಾಗಿ ನಾನು ಖುದ್ದಾಗಿ ರಾಮಲಿಂಗಪ್ಪನವ್ರ ಮನೆಗೆ ಹೋಗಿ ನಾನೇ ವಿಚಾರಣೆಯನ್ನು ಮಾಡ್ತೀನಿ. ಅವ್ರು ಯಾವುದೇ ರೀತಿಯಲ್ಲಿ ಅಣ್ಣವರಿಗೆ ಮತ್ತು ನೋವು ಆಗ್ಲಾರ್ದಂತೆ ನಾನು ನೋಡ್ಕೊಂತೀನಿ ಅಂತೇಳಿ ತಮ್ಮ ಮೂಲಕ ನಾನು ಮಾತಾಡ್ತೀನಿ. ಯಾಕಂದ್ರೆ ಇವತ್ತು ಈ ಚುನಾವಣೆ ಯುದ್ಧದಲ್ಲಿ ನಾವು ಗೆಲ್ಲಿಬೇಕು. ಯಾಕಂದ್ರೆ ಇವತ್ತು ನನ್ನ 35 ವರ್ಷದ ರಾಜಕಾರಣ ಜೀವನದಲ್ಲಿ ನಾನು ಜಾತಿಯಲ್ಲಿ ನೋಡಲಾರ್ದಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ರೀತಿ ನನ್ನ ಬೆಳೆಸಿದೆ. ಬಹುಶಃ ರಾಮುಲುರನ್ನ ಯಾವ ಜಾತಿ ಬೆಳೆಸಿದ್ದಾರೆ ಅಂದ್ರೆ ಎಲ್ಲ ಜಾತಿಯರು ಕೂಡಿ ಒಬ್ಬ ಬೆವರು ಯಾವ ರೀತಿ ಹಣಿ ಸುರಿದ್ರೆ, ಯಾವ ರೀತಿ ಭೂಮಿ ತಾಯಿ ಮಳೆ ಬಿದ್ದರೆ ಎಷ್ಟು ಸಂತೋಷ ಆಗ್ತಾರೋ, ಆ ಬೆವರು ಬಿದ್ದಂತ ಟೈಮಲ್ಲಿ ಮಳೆಗಿನ ಸಂತೋಷವಾದಂತಹ ಭೂಮಿ ತಾಯಿ ಎಷ್ಟು ಸಂತೋಷವನ್ನು ಪಡೆದೋ ರಾಮನವರು ಬೆಳೆಸೋ ಸರ್ಕಾರದಲ್ಲಿ ಈ ಭಾಗದಲ್ಲಿ ಅಷ್ಟು ಸಂತೋಷದಿಂದ ನನ್ನ ಬೆಳೆಸಿದ್ದೀನಿ. 35 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ನಾನು ನೋಡಿದ್ದೀನಿ. ಜೀವನದಲ್ಲಿ ಯಾವುದನ್ನು ಶಾಶ್ವತ ಅನ್ಕೊಂಡಿಲ್ಲ. ಜೀವನದಲ್ಲಿ ಎಲ್ಲವನ್ನೂ ಕೂಡ ಭಗವಂತ ನಿಮ್ಮಿಂದನೇ ನಾನು ಪಡ್ಕೊಂಡು ಇಲ್ಲಿ ತನಕ ಮುಟ್ಟಿದ್ದೀನಿ. ಆದ್ರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕಳೆದ ಚುನಾವಣೆಯಲ್ಲಿ ಬೇಸರ ಕೂಡ ಆಗಿದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಒಂದು ರಾಮುಲಣ್ಣವರು 10 ವರ್ಷಗಳ ಕಾಲ ನಮ್ಮಿಂದ ದೂರ ಇದ್ರು. ಪುನಃ ಏಕಾಏಕವಾಗಿ ಬಂದ ನಂತರ ನಮ್ಮ ಗ್ರಾಮಗಳಲ್ಲಿ ಅಷ್ಟೋ ಇಷ್ಟೋ ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಹೊಂಟಿದ್ದೀವಿ. ಆದ್ರೆ ರಾಮುಲವರು ಬಂದ ನಂತರ ನಾವು ಪ್ರಯತ್ನ ಮಾಡಿದೀವಿ. ಪ್ರಯತ್ನ ಮಾಡಿದ್ರೆ ಸೋಲನ್ನು ಕಂಡಿದ್ದೀವಿ ಅಂತ ನಾವು ಏನಿದೇನೋ ಭಗವಂತನ ಆಶೀರ್ವಾದದಿಂದ ಇವತ್ತು ನನಗೆ ಪಾರ್ಟಿ ಸೋತಿದ್ರೆ ಕೂಡ ಇವತ್ತು ರಾಮುಲವರು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ರೆ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಭಗವಂತ ಪುನಃ ರಾಮುಲವರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಅನ್ನು ಕೊಡೋದು. ಯಾಕಂದ್ರೆ ಇವತ್ತು ಪಾರ್ಟಿ ಇವತ್ತು ನನಗೆ ಅವಕಾಶ ಏನು ಮಾಡಿಕೊಟ್ಟಿದ್ದೇನೋ, ಈ ಅವಕಾಶ ಕಳೆದ ಚುನಾವಣೆಯಲ್ಲಿ ನನ್ನ ಅಪಮಾನ ಆಗಿದೆ. ಎಲ್ಲೋ ಒಂದು ಕಡೆ ಅಪಮಾನ ಆದಂತ ಕಡೆ ಭಗವಂತಗಳ ಸನ್ಮಾನವನ್ನು ಮಾಡುವಂತ ಕೆಲಸ ಮಾಡ್ತಾನ. ಆ ಸನ್ಮಾನ ಅನ್ನುವಂಥದ್ದು ಏನಿದೆನೋ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ರಾಮುಲವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಅದು ಸನ್ಮಾನ ಮೂಲಕ ತಕ್ಕಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಯಾಕಂದ್ರೆ ಇವತ್ತು ನನ್ನ ವಿನಂತಿ ಇಷ್ಟೇ. ಯಾಕಂದ್ರೆ ಇವತ್ತು ಈ ತಮ್ಮೆಲ್ಲರೂ ಕೂಡ ಎಲ್ಲ ಒಂದು ಕಡೆ ನನ್ನಿಂದ ಏನ ತಪ್ಪಾಗಿದ್ರೆ ಕೂಡ ಆ ತಪ್ಪನ್ನು ಯಾವುದೇ ರೀತಿಯಲ್ಲಿ ಕೂಡ ಮನಸ್ಸನ್ನು ಇಟ್ಕೊಳ್ಳಾರ್ದಂತೆ ನಾನು ತಪ್ಪಾಗಿದ್ರೆ ಕೂಡ ನಾನು ಕೂಡ ಕ್ಷಮೆಯನ್ನು ಆಕ್ಷನ್ ಅನ್ನು ಮಾಡೋದ್ ಮೂಲಕ
ಮುಂದಿನ ಚುನಾವಣೆಗಳಲ್ಲಿ ರಾಮನವ್ರನ್ನ ಖಂಡಿತವಾಗಿ ಈ ಬಾರಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸ್ವಂತ ಶಕ್ತಿಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ 2/3 ಮೆಜಾರಿಟಿ 370 ಸ್ಥಾನ ಗೆಲ್ಲಿಸಬೇಕಾದ್ರೆ NDA ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಗೆಲ್ಲುತ್ತದೆ. ಸಾಮಾನ್ಯ ವಿಜೇಂದ್ರ ಅವರು ನಮ್ಮ ಯಡಿಯೂರಪ್ಪನವರ ಸಂಕಲ್ಪ 28ಕ್ಕೂ 28 ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಅಭ್ಯರ್ಥಿಗಳನ್ನು 28ಕ್ಕೂ 28 ಗೆಲ್ಲಿಸಿಕೊಳ್ಳುವ ಮೂಲಕ ಪ್ರಧಾನಮಂತ್ರಿಗಳಿಗೆ ಬಹುಶಃ ಕರ್ನಾಟಕದಿಂದ ಒಂದು ಬಹುಮಾನವಾಗಿ ಸ್ವೀಕಾರ ಮಾಡುವಂತ ಕೆಲಸ ಮಾಡೋಣ. ಜೊತೆಲಿ ರಾಮನವರ ಬಳ್ಳಾರಿ ಜಿಲ್ಲೆಯಿಂದ ಲೋಕಸಭೆಗೆ ಆಯ್ಕೆಯನ್ನು ಮಾಡುವಂತ ಕೆಲಸ ತಾವೆಲ್ಲರೂ ಮಾಡಬೇಕು. ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷಗಳಿಂದ ದೇಶವನ್ನು ಪ್ರಗತಿಯನ್ನು ಮಾಡುವಂತ ಕೆಲಸ ಮಾಡಿದಲ್ಲ. ಬಹುಶಃ ಈ ಬಾರಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ಇವತ್ತು ಈ ಬಾರಿ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಆಯ್ಕೆ ಆಗಬೇಕಾದ್ರೆ ನಮ್ಮ ವಿರೋಧಿಗಳು ಅವ್ರು ಯಾವುದೇ ಲೆಕ್ಕಾಚಾರ ಹಾಕಿದ್ರೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲೋ ಒಂದು ಕಡೆ ಸಣ್ಣ ಘಟನೆ ಆಯ್ತಲ್ಲ, ಆ ಘಟನೆದಿಂದ ಅವ್ರು ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ ಕುಂತಂತರು ಬಿಜೆಪಿ ಪಾರ್ಟಿಯಲ್ಲಿ ಮೀಟಿಂಗ್ ನಡೀತಿತ್ತಂತಪ್ಪ, ಅಲ್ಲಿನ ಗಲಾಟೆ ಆಯ್ತಂತೆ ಅಂತೇಳಿ ಅವ್ರು ಬಹಳ ಸಂತೋಷ ಇರ್ತಾರೆ. ಅವ್ರಿಗೆಲ್ಲ ಸುದ್ದಿ ಮುಡಿಸಿರ್ತಾರ ನೋಡಿ, ಅವ್ರಿಗೆಲ್ಲ ಸುದ್ದಿ ಮುಡಿಸೋ ಸಂತೋಷ ಏನಾಗ್ತಾರೋ ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಕ್ಷೇತ್ರದಿಂದ ಈ ಬಾರಿ ರಾಮನವ್ರನ್ನ ಬಿಟ್ಟುಕೊಡುವಂತ ಪ್ರಶ್ನೆ ಅದಕ್ಕೋಸ್ಕರವಾಗಿ ನನ್ನ ವಿನಂತಿ ಇಷ್ಟೇ. ಯಾಕಂದ್ರೆ ದೇಶದ ಸಲುವಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ದೇಶದ ಸಲುವಾಗಿ ನಿರಂತರವಾಗಿ ಕೆಲಸವನ್ನು ಮಾಡುತ್ತಾ 12 ತಾಸುಗಳ ಕಾಲ ಇವತ್ತು ಕೆಲಸವನ್ನು ಕೂಡ ಮಾಡಿಕೊಂತ ಬಂದಿದ್ದಾರೆ. ಬಹುಶಃ ಇವತ್ತು ದೇಶದಲ್ಲಿ ಪ್ರಗತಿ ವಿಚಾರದಲ್ಲಿ ತಗೊಂಡಂತ ಟೈಮಲ್ಲಿ ಸುಮಾರಾಗಿ 25 ಕೋಟಿ ಜನರು, ಅಂದ್ರೆ ನಾವೆಲ್ಲ ನೋಡಿ ಈ ದೇಶದ ಜನಸಂಖ್ಯೆ 125 ಕೋಟಿ ಅಂದ್ರೆ ಅದರಲ್ಲಿ ಹತ್ತತ್ರ 25 ಕೋಟಿ ಜನರದ್ರಿನ 125 ಕೋಟಿಯಲ್ಲಿ ಬಡತನ ರೇಖೆಗಿನ ಕೆಳಗಡೆ ಇದ್ದಂತಹ ಜನರು 50 ಕೋಟಿ ಜನರಿರ್ತಾರ. ಈ 50 ಕೋಟಿಯಲ್ಲಿ 25 ಕೋಟಿ ಜನರನ್ನ ಬಡತನ ರೇಖೆಗಿಂತ ಅದರ ಮೇಲೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಶಕ್ತಿ ಹೊಂದಂತ ಕೆಲಸ, ಬಡವರಿಗೆ ಒಂದು ಸಮೃದ್ಧಿಯನ್ನು ಮಾಡುವಂತ ಕೆಲಸ ಈ ಸಾರಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡುವಂತ ಕೆಲಸ ಮಾಡಿದ್ದಾರೆ. 25 ಕೋಟಿ ಜನರಿಗೆ ಬಡತನ ರೇಖೆಗೆ ಕೆಳಗಡೆ ಇದ್ದಂತ ಜನರಿಗೆ ಮೇಲ್ತರಂತ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ. ಆದ್ರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮಗೆ ಅವಸರವಾಗಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ರೈತರಿಗೆ ನಮ್ಮ ಸರ್ಕಾರ ಇರುವಂತ ಟೈಮಲ್ಲಿ 10,000 ರೂಪಾಯಿ ಕೊಡ್ತಿದ್ವಿ. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 6,000 ರೂಪಾಯಿ, ರಾಜ್ಯ ಸರ್ಕಾರ ಇವತ್ತು 4,000 ರೂಪಾಯಿ ಕೊಡ್ತಿತ್ತು. ಆದ್ರೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಬರ್ತಾ ಇದೆ ನಮ್ಮವರೆಲ್ಲ ಹುಡುಕಿಗೆ. ಇನ್ನು 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ಬೇಕಾಯ್ತು, ಕೊಟ್ಟಿದೆ ಕೊಟ್ಟಿದ್ದಲ್ಲ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2018ರಲ್ಲಿ ಚುನಾವಣೆ ನಡೆಯುವಂತ ಟೈಮಲ್ಲಿ ಈ ಕಿಸಾನ್ ಸನ್ಮಾನ್ ಯೋಜನೆ ಕೊಡ್ತೀನಿ ಅಂದ್ರೆ ಪ್ರಣಾಳಿಕೆಯಲ್ಲಿ ಅವರು ಹೇಳಿದ್ದಿಲ್ಲ, ಅವರು ಯಾವುದೇ ಉಲ್ಲೇಖನೆ ಮಾಡಿದ್ದಿಲ್ಲ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಈ ರಾಜ್ಯದಲ್ಲಿದ್ದಂತ ಸುಮಾರಾಗಿ 11 ಕೋಟಿ, ಈ ದೇಶದಲ್ಲಿದ್ದಂತ 11 ಕೋಟಿ ಮಂದಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಯಾವುದೇ ಘೋಷಣೆ ಮಾಡಲಾರದಂತೆ, ಯಾವುದೇ ಪ್ರಣಾಳಿಕೆಯನ್ನು ಕೊಡಲಾರದಂತೆ 11 ಕೋಟಿ ಜನರಿಗೆ ಅವ್ರ ಖಾತೆಗಳಿಗೆ 6,000 ರೂಪಾಯಿ ಕೊಡುವಂತ ಕೆಲಸ ಮಾಡಿದರ. ಇದು ನರೇಂದ್ರ ಮೋದಿಜಿಯವರ ಗ್ಯಾರಂಟಿ. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು
ನಾನು ಈ ಸರಿ ಬಜೆಟ್ ಅನ್ನು ನೋಡ್ತಾ ಇದ್ದೆ. ನಾವೆಂದ್ರೆ ಈ ಭಾಗದಲ್ಲಿದ್ದಂತ ಜನರು ರೈತಾಪಿ ಜನರು. ನಾವು ನೋಡಿ ತುಂಗಭದ್ರಾ ನದಿಯಿಂದ ನಮಗೆ ತುಂಗಭದ್ರಾ ನದಿ ಹರಿತಾ ಇದೆ. ಆ ತುಂಗಭದ್ರಾ ನದಿ ಹರಿತಾ ಆ ಕಡೆ ಕೊಪ್ಪಳ ಭಾಗಕ್ಕೆ, ಬಳ್ಳಾರಿ ಭಾಗಕ್ಕೆ, ಬಳ್ಳಾರಿಯಿಂದ ಆಂಧ್ರ ಪ್ರದೇಶದಿಂದ ತೆಲಂಗಾಣಕ್ಕೆ ಹೋಗ್ಬೇಕಾದ್ರಿನ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಬರೋದ್ರೆ ಯಾವೊಬ್ಬ ರೈತರಿಗೆ, ಕೆಳಹಳ್ಳಿನ ರೈತರಿಗೆ ನೀರು ಬರಲ್ಲ. ನಮ್ಮ ಉದಾಹರಣೆ ನೋಡ್ರಿ, ಚೇಳಗುರಿಕಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಜೋಳದರಾಸರಿಗೆ ಕುಡಿಯಲಿಕ್ಕೆ ನೀರಿಲ್ಲ, ವೀರಾಪುರಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಯಾಪಿ, ಕಗ್ಗಲ್ಲು, ಕುಂಟನಾಡು ಇವೆಲ್ಲ ಭಾಗದಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ. ಆದ್ರೆ ನದಿ ಮಾತ್ರ ಹರಿದುಕೊಂಡು ಹೋಗ್ತಾ ಇದೆ. ನೀವು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ, ತಮಿಳುನಾಡಿಗೆ ಹೋಗ್ತಾ ಇದೆ. ನಮ್ಮ ಭಾಗದಲ್ಲಿದ್ದಂತ ಜನರಿಗೆ, ರೈತಾಪಿ ಜನರಿಗೆ ಹೊಲಗದ್ದೆಗೆ ನೀರಿಲ್ಲ. ಕುಡಿಲಿಕ್ಕೆ ಕೂಡ ಇವತ್ತು ಜಾರಕುಂಟೆ ತಾಂಡ ಹೊನ್ನಳ್ಳಿಗೆ ಹೋದ್ರೆ ವಾರಕ್ಕೊಮ್ಮೆ 10 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಇಲ್ಲಾಂದ್ರೆ ಬೋರ್ವೆಲ್ ಕೊರಿಸಿ ಆ ಪೈಪ್ ಲೈನ್ ಮೂಲಕ ನೀರನ್ನು ತಗೊಳುತ್ತೆ. ಎಷ್ಟು ಕಷ್ಟ ಅಂದ್ರೆ ಇವತ್ತು ಎಷ್ಟು ಕಷ್ಟ ಪಡ್ತಾ ತಾಯಿಯರೆಲ್ಲರೂ ಕೂಡ ಕಷ್ಟವನ್ನು ಪಡಿತಾ ಇದ್ದಾರೆ. ಆದ್ರೆ ಇವತ್ತು ತುಂಗಭದ್ರಾ ನದಿಯಲ್ಲಿ ಸುಮಾರು 130 TMC ನೀರು ಇರಬೇಕಾಗಿತ್ತು. ಇವತ್ತು ನಮಗೆ 80 TMC ಮಾತ್ರ ನೀರು ಇರ್ತಾ ಇದ್ದಾವ. ನೀವು ನಾವು ಅವತ್ತಿನ ನೀರಾವರಿ ಮಂತ್ರಿಗಳಾದಂತ ಸನ್ಮಾನ್ಯ ಈಶ್ವರಪ್ಪನವರು, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಾಗಿದ್ರು. ಅವತ್ತಿನ ನಾನು ಕೂಡ, ನನ್ನ ಸ್ನೇಹಿತರು ಮಂತ್ರಿಗಳಾಗಿದ್ರು, ನಾನು ಕೂಡ ಮಂತ್ರಿಗಳಾಗಿದ್ದೆ. ಅವತ್ತು ಸನ್ಮಾನ್ಯ ಈಶ್ವರಪ್ಪನವರು ಯಡಿಯೂರಪ್ಪರಿಗೆ ಹೇಳಿ ಭದ್ರಾದಿಂದ 5 TMC ನೀರನ್ನು ತಂದು ಅವತ್ತು ಬಿಜೆಪಿ ಸರ್ಕಾರ ಈ ಭಾಗಕ್ಕೆ 2 ಬೆಳೆಗೆ ನೀರು ಕೊಡುವಂತ ಕೆಲಸ ಮಾಡಿದೆ. ಆ 2 ಬೆಳೆಗೆ ನೀರು ಕೊಡೋದ್ರಿಂದ ಏನಾಗುತ್ತೆ, ಅಂತರ್ಜಲ ಬೆಳೀತದೆ. ಈ ಅಂತರ್ಜಲ ಬೆಳೆದಿಂದ ಬೋರ್ವೆಲ್ಗಳು ರಿಚಾರ್ಜ್ ಆಗ್ತಾವ. ರಿಚಾರ್ಜ್ ಆದ್ರೆ ಬೋರ್ನಿಂದ ನೀರನ್ನು ಪಡ್ಕೋಬಹುದಂತ ಕಾರಣದಿಂದ ಅವತ್ತು 2 ಬೆಳೆಗೆ ನೀರು ಕೊಡುವಂತ ಕೆಲಸ ಮಾಡಿದ್ವಿ. ಇನ್ನೊಂದು ಯೋಚನೆ ಮಾಡಿದೆ ನಾನು, ಮೊನ್ನೆ ಮಂತ್ರಿಗಳಿರುವಂತ ಟೈಮಲ್ಲಿ ಏನಿವತ್ತು 130 TMC ನೀರು ಇರಬೇಕಾಗಿತ್ತು, 40 TMC ನೀರು ಇವತ್ತು ಹೂಳನ್ನು ತುಂಬಿಕೊಂಡಿದೆ. 40 TMC ನೀರು ಇರಬೇಕಾಗ್ತಿತ್ತು, 40 TMC ಹೂಳು ತುಂಬಿಕೊಂಡಿದೆ. ಆ 40 TMC ಈ ವರ್ಷ 40 TMC ಹೂಳು ತುಂಬಿಕೊಂಡಿದೆ. ಮುಂದಿನ ವರ್ಷ 41 TMC ಆಗುತ್ತೆ. ಇನ್ನು 40 ವರ್ಷ ಒಳಗಡೆ ಹೋಗೋ ಒಳಗಡೆ ಅದು 80 TMC ಹೂಳು ತುಂಬಿಕೊಳ್ತದೆ. ಆ ಹೂಳು ತುಂಬಿಕೊಂಡು ನೀರೆಲ್ಲ ಕೂಡ ಹರಿದು ಸಮುದ್ರ ಪಾಲಾಗಿ ಶ್ರೀಶೈಲ ಡ್ಯಾಮ್ಗೆ, ಕೃಷ್ಣಾ ನದಿಗೆ ಹೋಗ್ಬಿಡ್ತಾವ. ಹಂಗ ಆಗಬಾರ್ದು ಅಂತೇಳಿ ನಾನು ನವಲಿ ಹತ್ರ ಈ 40 TMC ನೀರು ಉಳಿಸ್ಬೇಕು ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನ, ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ನವಲಿ ಹತ್ರ ಇನ್ನೊಂದು ಡ್ಯಾಮ್ ಅನ್ನು ಕಟ್ಟಬೇಕು. ಕೊಪ್ಪಳ ಜಿಲ್ಲೆ ಹತ್ರ ನವಲಿ ಹತ್ರ ಇನ್ನೊಂದು ಡ್ಯಾಮ್ ಅನ್ನು ಕಟ್ಟಿ ಸುಮಾರಾಗಿ 40 TMC ನೀರು ಉಳಿಸ್ಬೇಕು ಅಂತೇಳಿ 1000 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿಸಿದ್ದೇನೆ. ನಾನು 1000 ಕೋಟಿ ರೂಪಾಯಿ ಮಂಜೂರಾತಿ ಮಾಡ್ತೀನಿ. ಈ 40 TMC ನೀರು ಉಳಿದ್ರೆ ನಮ್ಮ ಭಾಗದಲ್ಲಿದ್ದಂತ ಜನರಿಗೆ ನೀರಾವರಿ ಪ್ರದರ್ಶನ ಮಾಡಬಹುದು, ನಂತರ ಹನಿ ನೀರಾವರಿ ಮಾಡಬಹುದು ಅನ್ನೋ ಕಾರಣದಿಂದ ಇವತ್ತು ಕಗ್ಗಲಲ್ಲಿ ಏಕ ನೀರಾವರಿ ನಿಂತೋಯ್ತು. ಚೇಳೂರಿಗೆ ನೀರಿಲ್ಲ, ಹೊನ್ನಳ್ಳಿಗೆ ನೀರಿಲ್ಲ, ಇವತ್ತು ರೂಪನಗುಡಿಗೆ ನೀರಿಲ್ಲ, ಕಾರೈಕೆರೆ ಇಲ್ಲ, ಮತ್ತು ಜೋಳದಾಸ್ಗೆ ಇಲ್ಲ, ವೀರಾಪುರ ಇಲ್ಲ. ಇವೆಲ್ಲ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರ ಆಗಬೇಕಂತ ಪ್ರಯತ್ನ ಅವತ್ತು 1000 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿದ್ದೇನೆ. ಆದ್ರೆ ಇವತ್ತು ಇದ್ದಂತ ಪರಿಸ್ಥಿತಿಯಲ್ಲಿ ಏನಾಗಿದೆ, ಇವತ್ತು ಸರ್ಕಾರ ಏನೋ ಗೊತ್ತಿಲ್ಲ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಅವತ್ತೆಲ್ಲ ಕೂಡ ಬರಗಾಲ. ನೋಡಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೆ ನಾವು ಮಳೆಗೆ ಅಪ್ಪ ಸ್ವಾಮಿ ದೇವರು ಪ್ರಾರ್ಥನೆ ಮಾಡಬೇಕು, ಮಳೆ ನಿಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಅವರು ಬಂದ್ರೆ ಸಾಕು ಬರಗಾಲ. ಭೂಮಿಗೆಲ್ಲ ಎಲ್ಲ ಡ್ಯಾಮ್ಗಳು ಖಾಲಿ. ಎಲ್ಲಿ ನೋಡಿದ್ರೆ ಕೂಡ ರೈತರೆಲ್ಲ ಕೂಡ ಇವತ್ತು ಭೂಮಿಗಳಲ್ಲಿ ಮಳೆ ಇಲ್ಲದಂತೆ, ಬೆಳೆ ಇಲ್ಲದಂತೆ ಇವತ್ತು ಗುಳಿಯಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿದ್ದಂತ ಜನರು ಕೂಡ ಈ ಭಾಗದಲ್ಲಿ ಹೊನ್ನಳ್ಳಿ ತಾಂಡ, ವೀರಾಪುರ ಈ ಭಾಗದಲ್ಲೆಲ್ಲ ರೈತರು ಬೇರೆಯವರಿಗೆ ಕೂಲಿಕೆ ಹೋಗ್ತಾ ಇದ್ದಾರೆ. ಮೊನ್ನೆ ನಾನು ಒಂದ್ಸರಿ ಬೆಂಗಳೂರಿನಲ್ಲಿ ಗೊಡೆಕಟ್ಟೆ ಕೆಲಸ ಮಾಡ್ತಾ ಇದ್ರು. ಅವ್ರು ಕೇಳಿದೆ ನಾನು, ಅಣ್ಣ ತಾವು ಎಲ್ಲಿಂದ ಬಂದಿದ್ರೆ ಬಳ್ಳಾರಿ ಅಣ್ಣ ಅಂದ್ರೆ, ಬಳ್ಳಾರಿ ಅಂದ್ರೆ ಎಲ್ಲಿಯಪ್ಪ ಅಂದ್ರೆಗಿನ ನಾವು ರೂಪನಗುಡಿಯಿಂದ ಬಂದಿವಣ್ಣ, ನಾವು ಬೇಲ್ದಾರ್ ಕೆಲಸ ಮಾಡಕ್ ಬಂದಿದ್ವಿ, ಬೆಂಗಳೂರಲ್ಲಿ ಬೇಲ್ದಾರ್ ಕೆಲಸ ಮಾಡಕ್ ಬಂದಿದ್ವಿ. ಅಂದ್ರೆ ಈ ಕಷ್ಟದಲ್ಲಿದ್ದಂತ ಈ ಪರಿಸ್ಥಿತಿಯನ್ನು ಎಲ್ಲ ಒಂದು ಕಡೆ ಶಾಶ್ವತವಾಗಿ ತೊಲಗಾಕಬೇಕು ಅನ್ನೋ
ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜೊತೆಲಿ ಭಗವಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಲೋಕಸಭಾ ಅಭ್ಯರ್ಥಿಯಾಗಿ ನನ್ನ ಘೋಷಣೆ ಮಾಡಿ ಇವತ್ತು ಅಭ್ಯರ್ಥಿಯಾಗಿ ನಿಮ್ ಮುಂದೆ ನಿಂತಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಮತವನ್ನು ಹಾಕಿ ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಬಹುಶಃ ಇವತ್ತು ಅನೇಕ ಕಾರ್ಯಕ್ರಮಗಳಂತೆ ಇವತ್ತು ಪ್ರತಿ ಮನೆ ಹತ್ರ ಎಲ್ಲರ ಮನೆ ಹತ್ರ ಇವತ್ತು ನೀರು ಬಂದಿದೆ. ನೀರು ಅದು ಬೋರ್ವೆಲ್ ಮುಖಾಂತರ ಆಗಿರ್ಬೋದು, ಹಗರಿ ಮುಖಾಂತರ ಆಗಿರ್ಬೋದು, ಬೇರೆ ಮುಖಾಂತರ ಆಗಿರ್ಬೋದು, ಯಾರ್ಯಾರಿಗೆ ಬಂದಿದೆ ಅಂತ ತಾವೆಲ್ಲರೂ ಕೈ ಎತ್ತಿ ಎಲ್ಲಾರು ಹಳ್ಳಿಗಳಿಗೆ ಬಂದಿದೆ ಅಂತ ಹೇಳಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಡೆಲ್ಲಿಯಲ್ಲಿ ಕುಂತು ನಮ್ಮ ಬಿರಾಪುರದಲ್ಲಿ, ನಮ್ಮ ಕಗ್ಗಲದಲ್ಲಿ, ನಮ್ಮ ಊರಿನಲ್ಲಿ ಏನಾಗಿದೆ ಅಂತ ವಿಚಾರವನ್ನು ಯೋಚನೆ ಮಾಡ್ತಾ ಇದ್ದಾರೆ. ನೀವು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೆಂಗಾದಂತ ಯೋಚನೆ ಮಾಡಿ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರತಿ ಬಡವನಿಗೆ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರಲ್ಲ, 5 ಕೆಜಿ. ಈ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನರೇಂದ್ರ ಮೋದಿಜಿ 5 ಕೆಜಿ ಅಕ್ಕಿ, ಈ ಕಾಂಗ್ರೆಸ್ನ 10 ಕೆಜಿ ಅಕ್ಕಿ ಅಂದ್ರೆ ಅದು ಎಷ್ಟು ಕೆಜಿ ಆಗಬೇಕು? 15 ಕೆಜಿ ಆಗಬೇಕು. 15 ಕೆಜಿ ಆಗಬೇಕು. 15 ಕೆಜಿದಲ್ಲಿ 5 ಕೆಜಿ ಮಾತ್ರ ಕೇಂದ್ರ ಸರ್ಕಾರ ಬರ್ತಾ ಇದೆ. ಅವ್ರು 170 ರೂಪಾಯಿನ ಬರ್ತಾ ಇದೆ. ಅದು 170 ರೂಪಾಯಿ ಅರ್ಧ ಮಾತ್ರ ಬರ್ತದೆ, ಅದನ್ನು ಬರ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದು ಜನರಿಗೆ ತಿಳಿಸುವಂತ ಕೆಲಸ ಆಗಬೇಕು ಅನ್ನೋಂಥದ್ದು ನಾನು ಚಿಂತನೆ ಮಾಡ್ತೀನಿ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನೀವು ನೋಡಿರ್ಬೋದು, ದೇಶದಲ್ಲಿ ಇವತ್ತು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ, ಪ್ರತಿ ಜಿಲ್ಲೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಈ ರಾಜ್ಯದಲ್ಲಿ ಮೊನ್ನೆ ಹೇಳ್ತಾ ಇದ್ರು ಮಾತಾಡುವಂತ ಸಂದರ್ಭದಲ್ಲಿ ಶ್ರೀರಾಮ್ ಅವರ ಇವತ್ತು ನಾವು ಡೆಲ್ಲಿಗೆ ಹೋಗಿದ್ವಿ ಕಾರ್ಯಕಾರಿಣಿ ಸಭೆಗೆ. ಆ ಕಾರ್ಯಕಾರಿಣಿ ಸಭೆಯಲ್ಲಿ ಈ ದೇಶದಲ್ಲಿ 2 ದಿನಕ್ಕೆ ಒಂದು ಕಾಲೇಜು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತೇಳಿ ಎಷ್ಟು ದಿನ 10 ವರ್ಷಗಳ ಕಾಲ ನಾವು ಏನು ಅಧಿಕಾರದಲ್ಲಿ ಪ್ರಧಾನಮಂತ್ರಿಗಳು ಏನಿದ್ದಾರೋ 2 ದಿನಕ್ಕೆ ಒಂದೊಂದು ಕಾಲೇಜನ್ನು ಕೂಡ ಮಾಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಹಂಗಾಗಿ ಇವತ್ತು ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿಜಿಯವರು ಕಳೆದ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ಅಧಿಕಾರದಲ್ಲಿದ್ದಂತಹ ಮೆಡಿಕಲ್ ಕಾಲೇಜುಗಳು 387 ಮೆಡಿಕಲ್ ಕಾಲೇಜುಗಳಿದ್ರು. 10 ವರ್ಷಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸುಮಾರಾಗಿ 693 ಮೆಡಿಕಲ್ ಕಾಲೇಜುಗಳನ್ನು ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರಬೇಕು. ಮುಂಬರುವಂತಹ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗಬೇಕು. ಸನ್ಮಾನ್ಯ ಯಡಿಯೂರಪ್ಪರ ಸಂಕಲ್ಪ 28 ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು. ಅದರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ರಾಮನವರನ್ನ ಕಳಿಸಬೇಕು ಅನ್ನೋದು ತಮ್ಮೆಲ್ಲರೂ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.